ಬಾಯ್ ನ್ಯೂಸ್ಗೆ ಸ್ವಾಗತ. ನಮಸ್ಕಾರ ವೀಕ್ಷಕರೇ, ಜಿ ಬಾಯ್ ನ್ಯೂಸ್ ಟಿವಿ ವಿಶೇಷ ವರದಿಗೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬ್ಯಾಲಹಳ್ಳಿಯಲ್ಲಿ ಸರ್ವೆ ನಂಬರ್ 74ರ ಜಮೀನಿನ ವಿಚಾರವಾಗಿ ತೀವ್ರ ಗೊಂದಲ ಸೃಷ್ಟಿಯಾಗಿದೆ. ಪಂಚಾಯಿತಿಯಲ್ಲಿ ಖಾತೆ ಹೊಂದಿದ್ದು ನಿಯಮಿತವಾಗಿ ಕಂದಾಯ ಬ್ಯಾಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 74ಕ್ಕೆ ಸಂಬಂಧಿಸಿದ ಜಮೀನಿನಲ್ಲಿ ಅಂಬೇಡ್ಕರ್ ನಾಮಫಲಕ ಅಳವಡಿಸಿರುವುದು ಅಕ್ರಮ ಎಂಬ ದೂರು ಕೇಳಿಬಂದ ತಕ್ಷಣವೇ ಪ್ರಕರಣ ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಶೀಲ್ದಾರ್ ಅಂಗಳ ತಲುಪಿತ್ತು. ಇದರ ಬೆನ್ನಲ್ಲೇ ಗ್ರಾಮದ ಹಿರಿಯರು ಹಾಗೂ ಗ್ರಾಮಸ್ಥರು ಒಟ್ಟಾಗಿ ಜಮೀನಿನ ನೈಜ ಸ್ಥಿತಿಗತಿಯನ್ನು ಮಾಧ್ಯಮಗಳ ಮುಂದೆ ಬಿಚ್ಚಿಟ್ಟಿದ್ದಾರೆ. ಗ್ರಾಮಸ್ಥರು ಹೇಳುವ ಪ್ರಕಾರ ಹಲವು ವರ್ಷಗಳಿಂದ, ಅಂದರೆ ಅವರೆಲ್ಲರ ಬಾಲ್ಯದಿಂದಲೂ ಬಾಲಪ್ಪ ಅವರ ಕುಟುಂಬವೇ ಈ ಜಾಗವನ್ನು ಅನುಭವಿಸಿಕೊಂಡು ಬಂದಿದೆ. ಇಲ್ಲಿ ರಾಗಿ ಹಾಗೂ ಬೇವಿನ ಮರಗಳಿದ್ದು ಮರಗಳನ್ನು ಕಡಿದ ಮೇಲಷ್ಟೇ ಸಣ್ಣ ಪುಟ್ಟ ಗೊಂದಲಗಳು ಆರಂಭವಾಗಿವೆ. ಜಾಗವು ಬಾಲಪ್ಪ ಅವರ ಜಮೀನಿನ ಪಕ್ಕದಲ್ಲೇ ಇದ್ದು ಪಂಚಾಯಿತಿಯಲ್ಲಿ ಖಾತೆ ಹೊಂದಿ ಕಂದಾಯ ಕಟ್ಟುತ್ತಿರುವುದು ಸತ್ಯ. ಆದ್ದರಿಂದ ಕಂದಾಯ ಇಲಾಖೆಯಿಂದ ಸರಿಯಾದ ಸರ್ವೆ ಮಾಡಿಸಿ ಮಹಜರು ಪಡೆದು ಬಾಲಪ್ಪ ಅವರಿಗೆ ಸೇರಬೇಕಾದ ಜಾಗವನ್ನು ಬಿಡಿಸಿಕೊಡಬೇಕೆಂದು ಗ್ರಾಮಸ್ಥರು ಒಕ್ಕೊರಲಿನಿಂದ ಒತ್ತಾಯಿಸಿದ್ದಾರೆ. ಸಂತ್ರಸ್ತರ ಹೇಳಿಕೆ: ಇತ್ತ ತಮ್ಮ ನೋವನ್ನು ತೋಡಿಕೊಂಡಿರುವ ಸಂತ್ರಸ್ತ ಬಾಲಪ್ಪ, ನಕ್ಷತ್ರ ಚಿಹ್ನೆ: ನಾವು ಹಿರೇಕಟ್ಟಿಗೇನಹಳ್ಳಿ ಪಂಚಾಯತಿಗೆ ನಿಯಮಿತವಾಗಿ ಕಂದಾಯ ಪಾವತಿಸಿಕೊಂಡು ಬಂದಿದ್ದೇವೆ. ಖಾತೆ ಕೂಡ ನಮ್ಮ ಹೆಸರಲ್ಲೇ ಇದೆ. ಆದರೆ ಈ ಜಾಗದಲ್ಲಿ ಅಕ್ರಮವಾಗಿ ಅಂಬೇಡ್ಕರ್ ನಾಮಫಲಕ ಅಳವಡಿಸಲಾಗಿದೆ. ತಹಶೀಲ್ದಾರ್ ಹಾಗೂ ಇಒ ಅವರು ಗ್ರಾಮಸ್ಥರ ಮಹಜರು ಪಡೆದು ನಮಗೆ ಸೇರಬೇಕಾದ ನಿವೇಶನವನ್ನು ಬಿಡಿಸಿಕೊಡಬೇಕು ಎಂದು ಆಡಳಿತವನ್ನು ಆಗ್ರಹಿಸಿದ್ದಾರೆ. ಪಿಡಿಒ ಪ್ರತಿಕ್ರಿಯೆ ಮತ್ತು ಸ್ಥಳ ಪರಿಶೀಲನೆ. ಇನ್ನು ಗ್ರಾಮಸ್ಥರ ದೂರಿನ ಹಿನ್ನೆಲೆಯಲ್ಲಿ ಹಿರೇಕಟ್ಟಿಗೇನಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ, ಪಿಡಿಒ ಹಾಗೂ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ದಾಖಲೆಗಳನ್ನು ಪರಿಶೀಲಿಸಿದ್ದಾರೆ. ಸ್ಥಳ ಪರಿಶೀಲನೆ ನಡೆಸಿದ ಪಿಡಿಒ ಮಾತನಾಡಿ, ಬ್ಯಾಲಹಳ್ಳಿ ಗ್ರಾಮದ ಸರ್ವೆ ನಂಬರ್ 74ರ ಜಮೀನಿನ ಗಡಿ ವಿವಾದಕ್ಕೆ ಸಂಬಂಧಿಸಿದಂತೆ ಸ್ಥಳ ಪರಿಶೀಲನೆ ನಡೆಸಿದ್ದೇವೆ. ಈ ಜಾಗವು ಗೋಮಾಳ ಮತ್ತು ಪಂಚಾಯಿತಿ ವ್ಯಾಪ್ತಿಗೆ ಸಂಬಂಧಿಸಿದ್ದಾಗಿದೆ. ಕಂದಾಯ ಇಲಾಖೆಯಿಂದ ಜಂಟಿ ಸರ್ವೆ ನಡೆಸಿ ಮಹಜರು ವರದಿ ಪಡೆದ ನಂತರ ತಾಲೂಕು ಪಂಚಾಯಿತಿ ಇಒ ಹಾಗೂ ತಹಶೀಲ್ದಾರ್ ಅವರ ಸೂಚನೆಯಂತೆ ಕಾನೂನುಬದ್ಧ ಕ್ರಮ ಕೈಗೊಳ್ಳಲಾಗುವುದು. ಜಿ ಬಾಯ್ ನ್ಯೂಸ್ ಟಿವಿ ಸಿಗ್ನೇಚರ್. ಖುದ್ದು ಗ್ರಾಮಸ್ಥರೇ ಬಾಲಪ್ಪ ಅವರ ಪರವಾಗಿ ನಿಂತು ಸತ್ಯಾಸತ್ಯತೆಯನ್ನು ಬಿಚ್ಚಿಟ್ಟಿರುವುದರಿಂದ ಕಂದಾಯ ಇಲಾಖೆ ಅಧಿಕಾರಿಗಳು ಶೀಘ್ರವೇ ಸ್ಥಳ ಮಹಜರು ನಡೆಸಿ ಜಂಟಿ ಸರ್ವೆ ಪೂರ್ಣಗೊಳಿಸಬೇಕಿದೆ. ತಾಲೂಕು ಆಡಳಿತ ಈ ಜಮೀನು ವಿವಾದಕ್ಕೆ ಯಾವಾಗ ಅಂತಿಮ ತೆರೆ ಎಳೆಯಲಿದೆ ಎಂಬುದನ್ನು ಕಾದು ನೋಡಬೇಕಿದೆ. ಚಿಂತಾಮಣಿಯ ನಿರಂತರ ಹೆಚ್ಚಿನ ಸುದ್ದಿಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ನೋಡ್ತಾ ಇರಿ ಜಿ ಬಾಯ್ ನ್ಯೂಸ್ ಟಿವಿ. ಮಾಡಿಕೊಡಿ ಅಂತ ಒಬ್ಬರು ಸರ್ವೆ ನಂಬರ್ ಇದು ಮಾಡಿರ್ತಕ್ಕಂಥ ಖಾತೆನ ರದ್ದುಪಡಿಸ್ಬೇಕಂತ ಇಲ್ಲಿ ಪರಿಶೀಲನೆ ಮಾಡಿ ನೋಡಿದಾಗ ಸರ್ವೆ ನಂಬರ್ 74 ಸರ್ಕಾರಿ ಸರ್ವೆ ನಂಬರು ಗೋಮಾಳ ಅಂತ ಬರ್ತಾ ಇದೆ. ಸೊ ಹಾಗಿದ್ದಾಗ ಗ್ರಾಮ ಪಂಚಾಯತಿಗೂ ಅದಕ್ಕೂ ಸಂಬಂಧ ಇಲ್ಲ, ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಒಳಪಟ್ಟಿರೋದಿಲ್ಲ. ಸೊ ಅದಕ್ಕಾಗಿ ಅವ್ರು ಏನೀಗ ನಮಗೆ ಮಾಹಿತಿ ಅವರು ಅರ್ಜಿಗಳು ಕೊಟ್ಟಿದ್ದಾರೆ, ಅದಕ್ಕೆ ನಾವು ನಿರ್ಬರಹವನ್ನು ಕೊಟ್ಟು ಸಂಬಂಧಪಟ್ಟಿರ್ತಕ್ಕಂಥ ಇಲಾಖೆಯೊಂದಿಗೆ ಅವರ ಅಹವಾಲುಗಳನ್ನು ಸಲ್ಲಿಸ್ಕೊಂಡು ಅದನ್ನು ಇತ್ಯರ್ಥಪಡಿಸ್ಕೊಳ್ಳೋಕ್ಕೆ ನಾವು ನಿರ್ಬರಹವನ್ನು ಕೊಡ್ತೀವಿ. ಇರೋ ಜಾಗದಲ್ಲಿ ಇವ್ರು ಮುಂದ್ಗಡೆ ಹೇಳಿದ್ರು, ಇವರಿಲ್ಲ, ಇವ್ರು ಅಪ್ನೋರು ಅವಾಗ ನಾವು ಮಾಡ್ತೀವಿ. ಈಗ ಇದ್ರ ವಿಚಾರವಾಗ 5 ವರ್ಷದ ಹಿಂದೆ ಏನಾದರೂ ಗಲಾಟೆ ಆಗಿತ್ತಾ? ನಾನು ಹೇಳಿದ್ದಲ್ಲ, 5 ವರ್ಷದ ಹಿಂದೆ ಏನಾದರೂ ಗಲಾಟೆ ಆಗಿತ್ತು ಇದ್ರ ವಿಚಾರವಾಗಿ? ಏನು ಹೇಳಿದ್ರು ಅವಾಗ ನಮ್ಮ ಸರ್ವೆ ನಂಬರು ಅಂದರು. ಸರ್ವೆ ಮಾಡಿಸ್ಕೊಂಡಾಗ ನೀವು ಏನೇನೋ ಮಾಡ್ಕೊಂಡು ಅಷ್ಟು ನಿಮಿಷರು ಅಂತ ಹೇಳ್ತಿದ್ದಾರೆ. ಯಾರು ಹೇಳಿದ್ರು? ಅವಾಗಿದ್ದು ಬಿಡು 5 ನಿಮಿಷ ಕಸ ಹಿಂಗೆ ಹಾಕ್ದೆ ನೀನು ಅಲ್ಲ ಇರಪ್ಪ, ಒಂದು ನಿಮಿಷ ಇರಪ್ಪ. ಪೀಡು ಹೇಳೋದು, ಪೀಡು ಅಂತ ಹೇಳಕ್ಕೆ ಬರಲ್ಲ. ಇದು ಹಿರಿಯರನ್ನ ಕುತ್ಕೊಂಡು ಹೇಳಿದ್ರೆ ಇಲ್ಲಿ ದೊಡ್ಡವರು ಏನಾದ್ರು ಮಾತಾಡಿದ್ರೆ ಅದು ಬಿಟ್ಬಿಟ್ಟು ಬೇರೆ ಮಾತಾಡಿದ್ರ ಮಾಮ ಏನ್ ಹೇಳಿದ್ರೆ ಸರ್ವೆ ಆಮೇಲೆ ರಾಘವಲ್ಲ ಕಲ್ಲು ಅವಾಗ ಬೋರ್ಡ್ ಇಲ್ಲಲ್ಲ, ತಿರ್ಗಿ ಬೋರ್ಡ್ ಇಟ್ಟಿದ್ದೀವ ಇದು 14 ವರ್ಷದಿಂದ ಸಿಕ್ಕಿಲ್ಲ. ಅವ್ರ ಅಜ್ಜಿ ಅವ್ರ ದೊಡ್ಡಮ್ಮ ಇತ್ತು, ನಮ್ಮ ಮಾಮನವ್ರಿಗೆ ನಮಗೆ ಗಾಡಿನ ಅವಕಾಶ ಇಲ್ಲ. ಸ್ವಲ್ಪ ದಿನಕ್ಕೆ ನಾವು ಹಾಕ್ಕೊಂತೀರಿ, ಸ್ವಲ್ಪ ದಿನ ಆದ್ಮೇಲೆ ನಾವು ಎತ್ಕೊಂತೀರಿ.
ಅದೇ ತರ ಇರ್ಬೇಕಲ್ಲ. ಎಂಟು ಮನೆ ಇತ್ತು, ಎಂಟು ಮನೆ. ಅಪ್ಪ, ನೀವು ಅಲ್ಲಿ ನೀವು ಇಲ್ಲಿ ಕಟ್ತೀರಾ? ಅವ್ರು ಹೇಳಿದ್ರು ಅಲ್ಲಿ ನೀನು ಇಲ್ಲಿ ಕಟ್ಟದ ಅಲ್ಲಿ ಕಟ್ಟದ ಜಾಗ ಬೋರ್ಡ್ ಅಂತ ಇಟ್ಕೊಂಡು, ಬೋರ್ಡ್ ನೀವು ಹೇಳ್ತಾರಲ್ಲ, ಕಟ್ಟಕ್ಕೆ ಅಂತ. ಅವ್ರು ಬೋರ್ಡ್ ಹೇಳೋದು. ಈಗ ಎರಡು ತರ ಮಾತಾಡೋದು ಅಲ್ಲ, ಇವ್ರು ಮಾಮೂಲಿ ಕಾಲದಲ್ಲಿ ಗಲಾಟೆ ಆಯಿತು. ಇವಾಗ 5 ವರ್ಷ ಆಯ್ತಾ, 5 ವರ್ಷದಾಗ ನಾವೆಲ್ಲ ಸೇರಿ ನೋಡಪ್ಪ, ಮೊದಲಿಂದ ಅವ್ರಿಗೆ ಕಸ ಆಗ್ತಾ ಇದ್ದಾರೆ, ಅವ್ರಿಗೆ ಇದಾಗಿದೆ, ಪಂಚಾಯತಿ ಖಾತೆ ಆಗಿದೆ. ನಿಮ್ಮದು ಎಲ್ಲಿ ಗಂಟೆ ಇದೋ ಅಲ್ಲಿ ಗಂಟೆ ನೀವು ಇರ್ರಿ, ಅವ್ರದ್ದು ಅವ್ರಿಗೆ ಬಿಟ್ಬಿಡ್ರಿ ಅಂತ ನಾವು ಎಲ್ಲರೂ ಹೇಳಿದ್ವಿ. ಇಲ್ಲ, ನಮ್ಮ ಸರ್ವೆ ಮಾಡಿಸ್ಕೊಳ್ತೀವಿ, ಸರ್ವೆ ಮಾಡಿಸ್ಕೊಂಡು ಆಮೇಲೆ ಉಳಿದಿದ್ದು ಅವರು ಅದರಲ್ಲಿ ಇರಲಿ ಅಂತ ಅವರೇ ಒಪ್ಕೊಂಡು ಹೋದ್ರು. ಅಲ್ಲಣ್ಣ ಇವಾಗ ಇಷ್ಟು ನಡೆದಿದೆ. ಅಲ್ಲಣ್ಣ ಇವಾಗ ನಿಮ್ ಬೆಳೆ ಬೇವು ಮರ, ಒಂದು ರಾಗಿ ಮರ ಇತ್ತು, ಮರಗಳು ಕೊಯ್ದು ಹಾಕಿದ್ರು, ಇಲ್ಲಿ ಗುಣಿ ಬಿತ್ತು. ಆವಾಗ ಇವ್ರು ಕಸ ಹಾಕೊಂಡಿದ್ದು ಸುಮಾರು ನಾವು ಚಿಕ್ಕ ಹುಡುಗರಾಗ. ಬಂದು ಸೋಡಮ್ಮ ಕೂತಂದು ಕೇಳಿ ಸೋಡಮ್ಮನೋ ನೀನ್ ಮಾತಾಡಿರೋದು ನಂಗೆ ಗೊತ್ತಿಲ್ಲ, ಸೋಡಮ್ಮನೋ ನೀನ್ ಮಾತಾಡಿರೋದು ನನ್ಗೆ ಗೊತ್ತಿಲ್ಲ. ವಾಸ್ತವ ಅಂತ ನಾನು ಹೇಳ್ತಾ ಇರೋದು. ಹೋಗಿ ನಮ್ಮ ಇದು ಅನುಭವದಲ್ಲಿ ಅವರು ಫೈನಲ್ ಆಗ್ಬಿಡ್ತಾ ಚೇರ್ಮನ್ ಅಂತ ಇದ್ನು ಗೋಪಾಲಪ್ಪನ. ಅವ್ರ ಅನುಭವದಲ್ಲಿ ಅವರಿದ್ರು. ಇಲ್ಲಿ ರಾಗಿ ಮರ, ಬೇವು ಮರ ಇತ್ತು, ಅದು ಅವ್ರದ್ದು. ಯಾರ್ದು? ಅದೇ ನಿಮ್ದೇ ಹೇಳ್ತಾ ಇರೋದು. ಅವ್ರದ್ದು. ಆಮೇಲೆ ಮರ ಕೊಯ್ದು ಹಾಕಿದ್ರ, ಕೊಯ್ದು ಹಾಕಿದಾಗ ಇಲ್ಲಿ ಗುಣೆ ಬಿತ್ತು. ಆ ಗುಣೆಯಾಗ ಅವ್ರು ಕಸ ಹಾಕೊಂತ ಇದ್ರು. ಇದು ವಾಸ್ತವಾಂಶ. ಇಲ್ಲಿ ನಮ್ಮವ್ರದ್ದೇ ಆಲ್ದ ಮರಿದಿದ್ದ, ನಮ್ ದೊಡ್ಡಪ್ಪನವ್ರದ. ಅವರು ಅದನ್ನ ಮಾರಾಕಿದ್ರು ಏನೋ, ನಾನು ಚಿಕ್ಕ ಹುಡುಗಕ್ಕೆ ಅದು ಹೋಯ್ತು. ಆಮೇಲೆ ಆ ಗುಣಿ ಇದು ಬುಡ ಹಿಂಗಿಸಿದ್ರಲ್ಲ, ಅದರಲ್ಲಿ ಅವತ್ತಿನಿಂದ ಅವರೇ ಆಗ್ತಾ ಇದ್ರು. ಯಾರಣ್ಣ? ಇವ್ರು ಬಾಲಪ್ಪನವ್ರು. ಅವ್ರು ದೊಡ್ಡಮ್ಮ ಇದ್ದಾಗ. ಆಮೇಲೆ ನಾವು ಪಂಚಾಯತಿಂದ ಸೈಟ್ಗಳು ಮಾಡಬೇಕು ಅಂದಾಗ ಇವನು ಬಂದು ನಂಗೆ ಎಲ್ಲಪ್ಪ ಎಲ್ರಿಗೂ ತೋರಿಸ್ತಾ ಇದ್ರಿ ಅಂತ. ಇವಾಗೇ ಸಾಲದು, ನೀನು ಇರೋದೇ ನಿನ್ಗೆ ಮಾಡಿಸ್ಕೆ ಹೋಗಪ್ಪ ಅಂತೇಳಿ ಅವಾಗ ಮಾಡಿಕೊಟ್ರೋದೇ ಅವನ ಖಾತೆ. ನಿಮ್ಗೂ ಸರ್ವೆ ನಂಬರ್ ಗ್ರಾಂಟ್ ಅಂತ ಸರ್ವೆ ನಂಬರ್ ಮಾಡ್ಕೊಡ್ದು ಅಂತ ಏನಿಲ್ಲ. ಅಣ್ಣ, ನಾನು ಹೇಳ್ತಾ ಇರೋದೇನಂದ್ರೆ, ಇವರಿಬ್ರು ನಂದು ಅಂತ ಹೇಳ್ಬಿಟ್ಟು 5 ವರ್ಷದಲ್ಲ ಗಲಾಟೆ ಮಾಡ್ಕೊಂತ ಇದ್ರಲ್ಲ, ಅದ್ರ ವಿಚಾರವಾಗಿ ನೀವೇನ್ ಅದ್ರ ವಿಚಾರವಾಗಿ ಅವತ್ತು ಹೇಳಿದ್ದಿಷ್ಟೇ, ನಮ್ಮದು ಸರ್ವೆ ನಂಬರ್ ಇಲ್ಲಿ ಗಂಟ ಅದೇ ಅಂದ್ರು. ಸರ್ವೆ ಮಾಡಿಸ್ಕೊರಪ್ಪ, ನಿಮ್ಗೆ ಬಂದ್ರೆ ಬಿಟ್ಬಿಡ್ತಾರ ಅಂದ್ರೆ ಆಯ್ತು ಅಂದ್ರು. ಅಷ್ಟು ಹೇಳಿದ್ರು. ಆಮೇಲೆ ಮುಳ್ಕಂಬಿ ಹಾಕೊಂಡ್ರು, ಆಮೇಲೆ ಅಂಬೇಡ್ಕರ್ ಬೋರ್ಡ್ ಇಕ್ಕಿದ್ರು, ಎಲ್ಲ ಆಮೇಲೆ ಮಾಡಿದ್ರು. ಹೇಳಿದ ನಂತರ ಇದು ಮಾಡಿದ್ದಾರೆ. ಪಂಚಾಯತಿ ವ್ಯಾಪ್ತಿಗೆ ಬರಲ್ಲ. ಇಲ್ಲ, ಬರಲ್ಲ. ಪಂಚಾಯತಿ ವ್ಯಾಪ್ತಿಗೆ ಪಂಚಾಯತಿ ವ್ಯಾಪ್ತಿಗೆ ಬರಲ್ಲ ಅಂದ್ರೆ 9 ಟನ್ನಿಂಗ್ ಅವರೇ ಹೇಳ್ತಾವ್ರಲ್ಲ, ಪಂಚಾಯತಿ ವ್ಯಾಪ್ತಿಗೆ ಬರಲ್ಲ ಅಂತ ಕೊಡಬಾರ್ದು. ಅಲ್ಲಿ ಇರೋರು ಯಾರು? ಸರ್ಕಾರ ಜಾಗ ಅಂದ್ರಲ್ಲ, ಫೋಟೋ ಯಾರು? ಹೌದು, ಅಂಬೇಡ್ಕರ್ ಇದೆ. ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಅಲ್ಲ, ಅರ್ಥ ಆಯ್ತಾ? ಎಷ್ಟು ಜನ ಇದಾರೋ ಎಲ್ಲರಿಗೂ ಸೀಮಿತ. ಆ ಗೌರವ ಎಲ್ಲ ಇಟ್ಕೊಂಡಿರ್ಬೇಕು. ಇಟ್ಕೋಬೇಕು. ಊರಲ್ಲಿ ಕಸ ಹಾಕಿದಾರ ಮೊದಲು ಅವ್ರ ಮೇಲೆ ಕ್ರಮ ಆಗ್ಬೇಕು. ಅದಕ್ಕೆ ಹೇಳ್ತಾ ಇದ್ವಲ್ಲ, ಯಾರು ಹಾಕಿದಾರೋ ಅವ್ರ ಮೇಲೆ ಕ್ರಮ. ಸಂಬಂಧಪಟ್ಟಿಲ್ಲ ಮೊದಲು ನೀವು ಈ ಕೆಲಸ ಮಾಡಿಸ್ಬೇಕು. ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ಇರಬೇಕು. ಇಮಿಡಿಯೇಟ್ಲಿ ಇವ್ರನ್ನ ಅರೆಸ್ಟ್ ಮಾಡ್ಬೇಕು. ಜಾಗ ಸರ್ಕಾರ ಮಾಹಿತಿ ಕೊಡ್ತೀವಿ. ಅಲ್ಲಿರೋ ದೇವ್ರವ್ರ ಎಲ್ಲರಿಗೂ ಒಂದೇ. ಇಲ್ಲಿ ಮಾತ್ರ ಬಾಬಾ ಸಾಹೇಬ್ರು ಎಲ್ಲರಿಗೂ ಒಂದೇ. ಒಂದು ಜಾತಿಗೆ ಸೀಮಿತ ಅಲ್ಲ. ದಯಮಾಡಿ ಇವ್ರು ಕಸ ಹಾಕಿದವ್ರ ಮೇಲೆ ಮೊದಲು ಕ್ರಮ ಜರುಗಿಸಬೇಕು. ಆಮೇಲೆ ಜಾಗ ಯಾರ್ದು ಏನು ಅಂತ ನೀವು ಪರಿಶೀಲನೆ ಮಾಡ್ಬೇಕು. ಇಮಿಡಿಯೇಟ್ಲಿ ಕಸ ಆದವ್ರ ಮೇಲೆ ಅರೆಸ್ಟ್ ಆಗ್ಬೇಕು. ದೌರ್ಜನ್ಯವಾಗಿ ಬಂದು ಬೇಕಾಗುತ್ತೆ. ಯಾರೇ ಆಗ್ಲಿ, ಅವ್ರು ಯಾರೇ ಆಗ್ಲಿ, ಯಾವುದೇ ಸಮುದಾಯ ಆಗಿಲ್ಲ. ಮಾಹಿತಿ ಕೊಡ್ತೀವಿ. ಯಾರು ಕಸ ಆಗ್ಬಾರ್ದು, ಏನು ತೊಂದರೆ ಮಾಡಿದಿರಾ ಯಾರು ಹಾಕಿದಾರೋ ಕಸ ಅವ್ರ ಮೇಲೆ ಸಂಬಂಧಪಟ್ಟ ಇಲಾಖೆ